ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗೋಡಂಬಿ ಬೀಜದಿಂದ ಹೇಗೆ ಗೋಡಂಬಿನ ಹೊರತೆಗೆಯೋದು, ಇದನ್ನು ಗೇರು ಬೀಜನೋ ಅಂತಲೂ ಸಹ ಅಂತಾರೆ. ಅದನ್ನು ಹೇಗೆ ಹೊರತೆಗೆಯೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೋಡಿ, ಮೊದಲಿಗೆ ಒಂದು ಬಾಣಲಿಗೆ ಹಾಕ್ಕೊಳ್ಬೇಕು ಬೀಜನ. ಮತ್ತು ಅದನ್ನು ಗ್ಯಾಸ್ ಮೇಲೆ ಮಾಡೋದಕ್ಕಾಗಲ್ಲ, ಅದನ್ನು ಹೊರಗಡೆ ಒಲೆ ಇಟ್ಬಿಟ್ಟು ಆ ಒಲೆಯಲ್ಲಿ ಸೌದೆಯಲ್ಲಿ ಇಟ್ಟು ಮಾಡಬೇಕು. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಹೊರಗಡೆ ಒಲೆ ಇಟ್ಟು ಅದ್ರ ಮೇಲೆ ಒಂದು ಬಾಣಲಿ ಹಾಕಿ ಆ ಬಾಣಲೆಯಲ್ಲಿ ಗೇರು ಬೀಜ ಹಾಕಿದ್ದೀನಿ. ಹಾಕ್ಬಿಟ್ಟು ಸೌದೆ ಇಟ್ಟು ಹಚ್ಚಿಸ್ತಾ ಇದ್ದೀನಿ, ಹೊತ್ಕೊಂಡು ಉರಿತಾ ಇದೆ. ಸ್ವಲ್ಪ ಜಾಸ್ತಿ ಸೌದೆ ಬೇಕಾಗ್ತದೆ ಇದು, ಯಾಕೆಂದರೆ ಜಾಸ್ತಿ ಹೊತ್ತು ಇದನ್ನು ಕಾಯಿಸ್ಬೇಕಾಗುತ್ತೆ. ಮತ್ತು ಕೆಲವೊಂದೊಂದು ಸೇಫ್ಟಿ ಪ್ರಿಕಾಷನ್ಸ್ ಏನಪ್ಪ ಅಂತಂದರೆ, ಇದ್ರ ಸ್ಮೆಲ್ಲು ಕುಡಿಬಾರ್ದು, ಕೆಲವರಿಗೆ ಅಲರ್ಜಿ ಆಗುತ್ತೆ. ಅದರಿಂದ ಫುಲ್ ಶರ್ಟ್ ಇಟ್ಕೋಬೇಕು, ಮತ್ತು ಕೈ ಮತ್ತು ಮುಖಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಮತ್ತು ದೊಡ್ಡ ಕೋಲಿಂದ ಅದನ್ನು ತಿರುಗಿಸ್ಬೇಕು, ಏಕೆಂದರೆ ಅದರದ್ದು ಆಯಿಲ್ ಹೊಗೆ ಬರ್ತಾ ಇರ್ತದೆ. ಅದನ್ನು ನಾವು ಇನ್ಹೇಲ್ ಮಾಡಿದ್ರೆ ಅದು ಸ್ವಲ್ಪ ಹೆಲ್ತಿಗೆ ಅಲರ್ಜಿ ಆಗ್ಬೋದು, ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ. ನೋಡಿ, ಅದು ಕೆಳಗಡೆ ಎಲ್ಲ ಬೇಯ್ತಾ ಇದೆ, ಅದನ್ನು ತಿರುಗಿಸ್ತಾ ಇದ್ದೀವಿ, ಏಕೆಂದರೆ ಮೇಲ್ಗಡೆ ಇರೋದು ಸ್ವಲ್ಪ ಕಾಯಿಲೆ ಅಂತ. ಹೀಗೆ ಸುಮಾರು ಒಂದು 10 to 15 ಮಿನಿಟ್ಸು ನೀವು ಈ ರೀತಿ ಮಾಡ್ತಾ ಇರಬೇಕು. ಅದು ಮೇಲ್ಗಡೆ ಫುಲ್ಲು ಬ್ಲಾಕ್ ಆಗಬೇಕು. ಬ್ಲಾಕ್ ಆಗೋವರೆಗೂ ಇದನ್ನು ಇದೇ ರೀತಿ ಕಾಯಿಸ್ತಾ ಇರಬೇಕಾಗುತ್ತೆ. ಈಗ ಸ್ವಲ್ಪ ಬ್ಲಾಕ್ ಆಗ್ತಾ ಇದೆ. ಮೇಲ್ಗಡೆನೂ ಸಹ ಉರಿ ಹತ್ಕೊಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಮೇಲ್ಗಡೆನೂ ಸಹ ಉರಿ ಹತ್ಕೊಳ್ತಾ ಇದೆ. ಇದು ಹಸಿ ಕಾಯಾದರೆ ಸ್ವಲ್ಪ ಜಾಸ್ತಿ ಕಾಯಿಸ್ಬೇಕಾಗುತ್ತೆ, ಒಣಗಿದ್ರೆ ಜಾಸ್ತಿ ಕಾಯಿಸೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಮೇಲ್ಗಡೆ ಎಲ್ಲ ಹಾಕಿ ಸ್ವಲ್ಪ ಬ್ಲಾಕ್ ಕಲರ್ ಆಗೋ ತನಕ ಮಾಡಿದ್ದೀನಿ. ನೀವು ಆ ಕಾಯಿ ಎಷ್ಟು ಒಣಗಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೀವು ಅದು ಹಸಿದಾದರೆ ಜಾಸ್ತಿ ಒಣಗಿಸ್ಬೇಕು, ಇಲ್ಲ ಅಂದರೆ ಹಸಿದಾದರೆ ಜಾಸ್ತಿ ಕಾಯಿಸ್ಬೇಕು, ಇಲ್ಲ ಅಂದರೆ ಒಣಗಿದ್ರೆ ಸ್ವಲ್ಪ ಕಾಯಿಸಿದ್ರೆ ಸಾಕು. ನೀವು ಜಾಸ್ತಿ ಏನಾದರೂ ಒಣಗಿದ್ರೂ ಜಾಸ್ತಿ ಬಿಸಿಯಲ್ಲಿ ಕಾಯಿಸಿದ್ರೆ, ಬೆಂಕಿಯಲ್ಲಿ ಕಾಯಿಸಿದ್ರೆ ಅದು ಬೀಜನೂ ಸಹ ಕರ್ಕಲಾಗ್ಬಿಡುತ್ತೆ. ನೋಡಿ, ಮೇಲ್ಗಡೆನೂ ಸಹ ಸ್ವಲ್ಪ ಸೌದೆ ಹಾಕಿ ಬೇಯಿಸ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಆಗಿದೆ ಇದು. ನೆಕ್ಸ್ಟ್ ಸ್ಟೆಪ್ ತಿಳಿಸ್ಕೊಡ್ತೀನಿ, ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಇದಾಗ್ತಾ ಇದೆ, ಮುಗೀತು ಹುರಿದಿದ್ದು. ಈಗ ಇದನ್ನು ಎತ್ಕೊಂಡೋಗಿ ಆರಿಸಿ ಮತ್ತೆ ಅದನ್ನು ಬೀಜ ಮಾಡೋದು ಹೇಗೆ ಅಂತ ಹೇಳ್ತೀನಿ ಮುಂದೆ. ಎಲ್ಲ ಚೆನ್ನಾಗಾಗಿದೆ. ಇದು ಸ್ವಲ್ಪ ಜಾಸ್ತಿ ಒಣಗಿಬಿಟ್ಟಿತ್ತು, ಸ್ವಲ್ಪ ಸೀದೋಗಿರೋ ಚಾನ್ಸಸ್ ಇದೆ. ಬಟ್ ಹಸಿದಾದರೆ ಇಷ್ಟು ಬೇಯಿಸಿದ್ರೆ ಒಳ್ಳೆಯದಾಗುತ್ತೆ. ಬಟ್ ಜಾಸ್ತಿ ಒಣಗಿದ್ರೆ ಇಷ್ಟು ಬೇಯಿಸೋದು ಬೇಡ, ಜಸ್ಟ್ ಸ್ವಲ್ಪ ಬ್ರೌನಿಶ್ ಆಗಿದೆಯಲ್ಲ ಅಷ್ಟಾದರೆ ಸಾಕಾಗುತ್ತೆ.
ನೋಡಿ ತಂದಿದ್ದು ಹಾಕಿದ್ದೀವಿ ನೆಲದಲ್ಲಿ. ನೋಡಿ ಅದು ಚಚ್ಚಿದ್ದಕ್ಕೆ ಈ ಥರ, ಅದನ್ನು ಕಲ್ಲಲ್ಲಿ ಚಚ್ಚಿದ್ರೆ ಸಾಕು, ಕಲ್ಲಲ್ಲಿ ಅಥವಾ ಸುತ್ತಿಗೆಯಲ್ಲಿ ಚಚ್ಚಿದ್ರೆ ಈ ಥರ ಕಾಳಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಮಾಡಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.